ಮಳ್ಳಳ್ಳಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಫ್ರೆಂಡ್. ಹಾಸನಲ್ಲಿ ಇತ್ತು ಸ್ವಲ್ಪ ಬಿಸಿಲು ಬರ್ತಾ ಇತ್ತು, ಇಲ್ಲಿ ಬಂದ ತಕ್ಷಣ ಅದ್ರ ವೆದರೇ ಚೇಂಜ್ ಆಗ್ಬಿಡ್ತು, ಸಖತ್ತಾಗಿತ್ತು. ಹಾಗೆ ಸಕಲೇಶ್ವರ ದೇವಸ್ಥಾನ ತೋರಿಸ್ತೀವಿ ಬನ್ನಿ. ಸಕಲೇಶ್ವರದ ಕೆರೆ ಕೂಡ ತುಂಬಿದೆ. ಆಲ್ಮೋಸ್ಟ್ ಈ ವರ್ಷ ಪೂರ್ತಿ ಕೆರೆ ಎಲ್ಲ ತುಂಬಿ ಹರಿತಾ ಇದೆ. ಎಲ್ಲರಿಗೂ ಒಂದ್ ಕಡೆ ಖುಷಿನಿದೆ, ಇನ್ನೊಂದ್ ಕಡೆ ಅಷ್ಟೊಂದು ಮಳೆ ಬಂತು, ಆ ಕಡೆ ಈ ಕಡೆ ಮಳೆ ಅವೆಲ್ಲ ಹಾಳಾಗುತ್ತೆ ಅಂತ ಒಂದು ಬೇಜಾರು. ನೋಡಿ ಪೂರ್ತಿ ಆವರಿಸ್ಕೊಂಡಿದೆ ಕೆಳಗಡೆ ಬಿಡು, ಹಿಂಗೆ ನೋಡ. ಸೊ ಪೂರ್ತಿ ಆವರಿಸ್ಕೊಂಡಿದೆ ದೇವಸ್ಥಾನ ಪೂರ್ತಿ. ಈಗ ನಿಜ ಅಲ್ಲಿ ಹೋಗಕ್ಕೆ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಪೂರ್ತಿ ತುಂಬ್ಕೊಬಿಟ್ಟಿದೆ. ಸೊ ಈಗ ಸಕಲೇಶ್ವರ ಬೈಪಾಸ್ ರೋಡಿಂದ ಹೋಗ್ತಾ ಇದೀವಿ. ರೋಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಹೊರತು ಯಾವ್ದು ಕಂಪ್ಲೀಟ್ ಆಗಲ್ಲ. ಸ್ಟ್ರೈಟ್ ನಡಿ, ನಿಮ್ಮ ಅಮ್ಮನ ಪಿಂಡ ಸ್ಟ್ರೈಟ್ ಕಣ. ಸೊ ಈಗ ಇಲ್ಲಿ ಬಂದ್ಬಿಟ್ಟು ಮಳ್ಳಳ್ಳಿ ಫಾಲ್ಸಿಗೆ ಇಲ್ಲಿ ಕೆಳಗೆ ಹೋಗ್ತಾ ಇದೀವಿ. ಬನ್ನಿ. ಮ್ಯಾಪ್ ಅರೆ ಕೈ ಕೊಟ್ಬಿಡ್ತು, ಕರೆಕ್ಟಾಗಿ ಲೊಕೇಶನ್ ತೋರಿಸ್ತಿರ್ಲಿಲ್ಲ. ತುಂಬಾ ಸ್ಲೋ ಆಗ್ತಾ ಇತ್ತು, ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಸ್ಲೋ. ನೋಡಿ ಆ ಕಡೆ ಎಲ್ಲ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ನೀರೆಲ್ಲ ತುಂಬಿರೋದು ಗದ್ದೆನಲ್ಲಿ. ಹಾಗೆ ನಾವು ಹಳ್ಳಿ ಕಡೆ ಇದ್ದಾಗ ಚಿಕ್ಕ ವಯಸ್ಸಲ್ಲಿ ಈ ಗದ್ದೆನಲ್ಲಿ ಮಳೆಗಾಲ ನೀರು ತುಂಬಿರ್ತಿತ್ತು. ಅದಾದ್ಮೇಲೆ ಮಾರನೇ ದಿನ ಬಂದ್ ನೋಡ್ತೀವಲ್ಲ, ಒಂಥರ ಪೂರ್ತಿ ಪ್ಯೂರ್ ಆಗಿ ನೀರಿರ್ತೋ. ಅದು ಕುತ್ಕೊಂಡು ಅದರಲ್ಲಿ ಕಾಲೆಲ್ಲ ಆಡ್ಕೊಂಡು ಕೈ ಆಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಫೀಲು. ಇಲ್ಲಿ ಆಲ್ರೆಡಿ ಒಯ್ದಿದ್ದಾರೆ. ಆ ಕಡೆ ಎಲ್ಲ ಅಡಿಕೆ ಮರ ಎಷ್ಟು ಚೆನ್ನಾಗಿದೆ. ಓಹೋ, ಮೀನ್ ಬೇರೆ ಹಿಡಿತಿದ್ದಾರೆ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇನ್ನೊಂದು ಸ್ವಲ್ಪ ದೂರ ಅಂತ ಇತ್ತು, ಅಷ್ಟರಲ್ಲಿ ಮಳೆ ಬಂದ್ಬಿಟ್ಟು ಒಂದು 5 ನಿಮಿಷ ಮಳೆ ನಿಲ್ಲೋವರೆಗೂ ಕಾದು ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು. ಜೋರ್ ಮಳೆ ಬಂದ ತಕ್ಷಣ ಎಷ್ಟು ಅರ್ಧ ಜರ್ನಿ ಬಂದಿದ್ದೀವಿ, ಆದರೂ ತುಂಬ ಮಳೆ ಬರ್ತಾ ಇದೆ. ಸೊ ಈಗ ಒಂದು ಸ್ವಲ್ಪ ನಿಂತ್ಕೊಂತು, ಈಗ ಬೇಗ ಹೋಗಿ ಫಾಲ್ಸ್ ಹತ್ರ ಹೋಗ್ಬಿಡ್ಬೇಕು. ಅಲ್ಲಿ ಹೆಂಗಾರು ನೆನೆಯನ ಗುರು, ಸ್ಟಾರ್ಟಿಂಗ್ ನೆನ್ಬಿಟ್ರೆ ಹೆಂಗೆ ಏನ್ ಚೆನ್ನಾಗಿದೆಲ್ಲ ಅಲ್ವಾ. ಆಮೇಲೆ ಬರೋಣ, ಆಮೇಲೆ ಬರ್ಲೇಬೇಕಲ್ಲ. ಅಲ್ಲಿ ನೋಡಿ ಮೇಲ್ಗಡೆ ಬೆಟ್ಟ ಅಷ್ಟು ಸಕ್ಕದಾಗ ಕಾಣಿದೆ, ಮೋಡ ಅದೆಲ್ಲ ಕವಿದ್ ಬಿಟ್ಟಿದೆ. ಇದೇ ರೋಡಲ್ಲಿ ಬರೋಣ, ಇಲ್ಲಿ ಬಂದ್ರೆ ಸಿಕ್ಕಿದ್ರೆ ಅದೇ ಸಿಗೋದು ಅಂತ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು. ಇಲ್ಲಿಂದ ಮತ್ತೆ ದೂರ ಆಗುತ್ತಲ್ಲ. ಮಳೆ ಮತ್ತೆ ಮೋಡ ಇತ್ತು, ಈಗ ಆಲ್ರೆಡಿ ಬಿಸಿಲಾಗ್ಬಿಡ್ತು ನೋಡಿ. ಇಲ್ಲಿ ವೆದರ್ 11 ಕಿಲೋಮೀಟರ್ 15 ಕಿಲೋಮೀಟರ್ ತುಂಬಾ ಚೇಂಜ್ ಆಗ್ತಾ ಇರುತ್ತೆ ಪ್ಲೇಸ್ಗೆ ಅಲ್ಲ. ಆ ಕಡೆ ಆಲ್ರೆಡಿ ಮೋಡ ಕವಿದಿದೆ, ಮೋಸ್ಟ್ಲಿ ಗೊತ್ತಿಲ್ಲ, ಏನು ಕವರ್ ಮಾಡ್ಕೊಂಡಿಲ್ಲ ಏನಿಲ್ಲ. ಫಾಲ್ಸ್ ಅಂದ್ಮೇಲೆ ಇವತ್ತು ಮಳೆಗೂ ಕಡಿಮೆ ಇತ್ತು ಅಂತ ಬಂದ್ರೆ ಸುಮ್ಮನೆ ಬಂದ್ಬಿಡೋದ ಮಳೆ ಅಲ್ವಾ. ಬೆಳಿಗ್ಗೆ ಎದ್ದ ತಕ್ಷಣ ಮಾರ್ನಿಂಗು ಈ ಬೆಟ್ಟ ನೋಡ್ತಾ ಇದ್ರೆ ಹಿಂಗಿರೋದು ಗೊತ್ತಾ. ಈ ಮನೆ ಈ ರೋಡಲ್ಲಿ ಈ ರಸ್ತೆಯಲ್ಲಿ ಕೊಟ್ಟಿರೋ ಮನೆಗಳಿದಾರಲ್ಲ, ವಾಸ ಇದಾರಲ್ಲ, ಅವ್ರಿಗಿದೆ ಒಳ್ಳೆ ವ್ಯೂ ಪಾಯಿಂಟ್ ಅಂತೂ. ಮಳ್ಳಳ್ಳಿ ಫಾಲ್ಸ್ ರೋಡ್ ಹತ್ರ ಬಂದಿದ್ದೀವಿ. ಈಗ ಮೋಸ್ಟ್ಲಿ 5 ರಿಂದ 6 ಕಿಲೋಮೀಟರ್ಸ್ ಇದೆ. ಆಮೇಲೆ ನೋಡಿ ಮಳೆ ಬರ್ತಾ ಇರೋದು ಆಲ್ರೆಡಿ. 9 ಕಿಲೋಮೀಟರ್ ಅಂತ, ಬಟ್ ಇನ್ನೂ 10 ಕಿಲೋಮೀಟರ್ ಹೋಗ್ಬೇಕು ನಾವು. ಫಾಲ್ಸ್
ಫ್ರೆಶ್ ವಾಟರ್ ಇಲ್ಲಿ ಮಾತ್ರ. ಎಂತ ಕಾಡು ದಾರಿ ಅಲ್ಲ, ಎಷ್ಟು ಚಂದ. ದೊಡ್ಡ ದೊಡ್ಡ ಮರಗಳು, ದೊಡ್ಡ ದೊಡ್ಡ ಬೆಟ್ಟಗಳು, ಕಿರಿದಾದ ಕಡಿಮೆ ದಾರಿಗಳು. ಉಯ್! ಈ ದಾರಿನಲ್ಲಿ ಹೋಗ್ತಾ ಇದ್ರೆ ಮಜನೇ ಬೇರೆ ಅಲ್ಲ. ನಾನು ಅಮ್ಮಗೆ ಇಂಟದಿರಲಿಲ್ಲ, ಮೊಬೈಲ್ ಬಿಡ್ತಾ ಇದ್ದೆ. ಎಷ್ಟು ಇಳಿಜಾರಾಗಿರೋದು ನೋಡಿ, ಸಕ್ಕದಾಗಿದೆಲ್ಲ ನೋಡಕ್ಕೆ. ಒಂದ್ಸಲಿನಾದ್ರು ಆ ಕಡೆ ಎಲ್ಲ ಮೇಲೆ ಹತ್ತಿ ಬರ್ಬೇಕು ಅಂತ ಅನ್ಸುತ್ತೆ ನನಗೆ. ನೋಡ್ತಾ ಇದ್ದೆ ಟ್ರೆಕ್ಕಿಂಗ್, ಲೈಕ್ ಟ್ರೆಕ್ಕಿಂಗ್ ಅಂದ್ರೆ ಬೆಳಗ್ಗೆ ನದಿ ಹೊರೆ ಹರಿತಾ ಇರೋದೆಲ್ಲ ಇದೆ, ಬೆಳಗ್ಗೆ ಸೌಂಡ್ ಇಂಥ ಮಳ್ಳಳ್ಳಿ ಫಾಲ್ಸ್ ಹಿಂಗಿಂದ ಈ ಕಡೆ ಬಂದ್ವು. ಆ ಕಡೆ ಪುಷ್ಪಗಿರಿ ಬೆಟ್ಟ ಅನ್ಸುತ್ತೆ, ಪುಷ್ಪಗಿರಿ ಫಾಲ್ಸ ಬೆಟ್ಟನ, ಮಳ್ಳಳ್ಳಿ ಫಾಲ್ಸ್ಗೆ ಇನ್ನು ಸ್ವಲ್ಪ ದೂರ. ನೋಡಿ ಈ ತರ ರೋಡ್ ಇರ್ಬೇಕು, ಚೆನ್ನಾಗಿರುತ್ತೆ. ವ್ಯೂ ಪಾಯಿಂಟ್ಗಳಿಗೆ ಈ ತರ ರೋಡ್ ಇಟ್ರೆ ನಿಜ, ಯಾಕಂದ್ರೆ ಆರಾಮಾಗಿ ಹೋಗ್ಬರ್ಬೋದು. ಈ ತರ ಟಾರ್ ರೋಡ್ ಎಲ್ಲ ಹಾಳಾಗಿರುತ್ತಲ್ಲ. ಅಂತೂ ಫಾಲ್ಸ್ ಹತ್ರ ಬಂದಿದೀವಿ. ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಈಗ ಅಮೌಂಟ್ ಬೇರೆ ಇಲ್ಲ, ಫೋನ್ ಪೇ ಕ್ಯಾಶ್ ಬೇರೆ ಇಲ್ಲ. 20 ರೂಪಾಯಿ ಕ್ಯಾಶ್ ಇಲ್ಲ ಗುರು. ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಅದು ಬೇರೆ ಟಿಕೆಟ್ ಬೇರೆ ತಗೋಬೇಕಾಗಿದೆ. ಅಂತೂ ಇದು ಒಂದು 100 ರೂಪಾಯಿನಾರು ಇತ್ತು, ಅಲ್ಲದೆ ಸಕಲೇಶ್ಪುರದಲ್ಲೇ ಖರ್ಚು ಮಾಡ್ಕೊಂಡು ಬಂದ್ಬಿಟ್ಟು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಹತ್ರ ಬಂದಿದ್ದೀವಿ. ಸೊ ಇದೇ ಪ್ರವಾಸಿಗರ ಮುಖ್ಯ ಇದು ವೀಕ್ಷಣಾ ಸಮಯ. ಸೊ ಈಗ ಈ ಕಡೆ ಬನ್ನಿ ಹೋಗೋಣ. ಈ ಸೌಂಡ್ ಏನು ಕೇಳಿಸ್ತಾ ಇದೆ. ಬರೋದು ಆ ಕಡೆ ಹೋಗೋಣ ಆಗಿದೆ ಮಾತ್ರ ನೋಡಿ. ಇಂಥ ವ್ಯೂ ಸದ್ಯ ಮಳೆ ನಿಂತಿರೋದಕ್ಕೂ ಅದಕ್ಕೂ ಅದ್ಭುತ ನೋಡಕ್ಕೆ. ನಿಮ್ಗೆ ತೋರಿಸಿ ನೋಡಿ ಈಗ. ವಾ ನೋಡಿ, ಇದೇ ಮಲ್ಲಳ್ಳಿ ಫಾಲ್ಸ್. ನಾವು ನೋಡ್ತಾ ಇರುತ್ತೆ ಮಲ್ಲಳ್ಳಿ ಫಾಲ್ಸ್ ಇದೆಯಾ. ವಾ ಮೇಲೆ ಟಾಪ್ ಆ್ಯಂಗಲ್ ಇದೆ ನೋಡಿ, ಹಿಂಗಿರುತ್ತೆ ಟಾಪ್ ಆ್ಯಂಗಲ್ ಹೆಂಗಿದೆ. ಆದ್ರೂ ರಭಸ ನೋಡಿ ಅರಿವು ಎಷ್ಟು ಸ್ಪೀಡಲ್ಲಿದೆ. ಸೌಂಡ್ ಮಾತ್ರ ಸೈಕ್ ಆಗಿದೆ ಮಾತ್ರ. ವಾ ಸಕ್ಕದಾಗಿದೆ ಮಾತ್ರ ವ್ಯೂ. ಇಲ್ಲಿಂದಾನೆ ವ್ಯೂ ಚೆನ್ನಾಗಿದೆ ಅಂತಂದ್ರೆ ಇನ್ನು ಅಲ್ಲಿಗೆ ಆ ಕಡೆ ಇನ್ನು ಡೈರೆಕ್ಟ್ ವ್ಯೂ ಎಷ್ಟು ಚೆನ್ನಾಗಿರ್ಬೇಡ ಅಲ್ವಾ. ಬನ್ನಿ, ಇದು ನೋಡೋಕ್ಕೆ ತುಂಬಾ ಜನ ಬರ್ತಿದ್ದಾರೆ ಈ ಸರಿ. ಇದು ವೀಕೆಂಡ್ ಆದ್ರೂ ಜನ ಬರಬೇಕಿತ್ತು. ಸೊ ಆದರೂ ಈ ಸರಿ ಯಾಕೋ ಬಂದಿಲ್ಲ. ಮೇಲ್ಗಡೆ ನೋಡಿ ಫಾಗ್ ಹಿಂಗೆ ಎದಳ್ತಾ ಇದೆ ಮೇಲ್ಗಡೆ. ಈಗ ವ್ಯೂ ಪಾಯಿಂಟ್ ಹೋಗಿದ್ದ ಮುಂಚೆನೆ ಇಲ್ಲೇ ಕಣ್ಣು ಸೆಳೀತಾ ಇದೆ ನೋಡ್ಬೇಕಂತ. ಇಷ್ಟು ಸಖತ್ತಾಗಿದೆ ನೋಡಕ್ಕೆ. ಇನ್ನು ಅಲ್ಲಿಗೆ ಹೋದ್ರೆ ಇನ್ನಂಗಿರ್ಬೇಡ. ಬನ್ನಿ. ಎಲ್ಲ ಬೆಟ್ಟ ಗುಡ್ಡ ಕಲ್ಲಿನ ಬಂಡೆ ಇದೆ. ಇಲ್ಲಿ ಫೋಟೋ ಶೂಟಿಗೆ ಚೆನ್ನಾಗಿರುತ್ತೆ ಪ್ಲೇಸ್. ಎಲ್ಲ ಬಂದು ನೋಡ್ತಾರೆ ಅಂತಾನೆ. ಸಿಕ್ಕಿತ್ತು ಕ್ಲೋಸ್ ಮಾಡೋರೆ. ಹೌದು, ಹೋಗಕ್ಕಿತ್ತಲ್ವಾ. ಇಲ್ಲಿಂದಾನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಿಂಗಿತ್ತು, ಬಾ. ನಾನೇನೋ ಬರೀ ಇಲ್ಲ ತುಂಬಾ ಅದು ವ್ಯೂ ಪಾಯಿಂಟ್ ಅಂದ್ರೆ ಹತ್ರದಲ್ಲಿ ಇರುತ್ತೆ ಅನ್ಕಂದೆ. ಇನ್ನು ಕೆಳಗೆ ಹೋಗ್ಬೇಕು, ನಡ್ಕೊ ಹೋಗ್ಬೇಕು. ಕಾಲ್ ಬೇರೆ ನಡುಕ್ತಾ ಇದೆ ಚಳಿಗೂ ಅದಕ್ಕೂ. ಕಾಣದಿರೋ ದೃಶ್ಯ, ಮೋಡ ಎಷ್ಟು ಕವಿದ್ ಬಿಡ್ತು ಆ ಕಡೆಯಿಂದ ವ್ಯೂ. ಇದು ಫಾಗು ಮುಚ್ಕೊಬಿಡ್ತು. ಇನ್ನೊಂದ್ ಸ್ವಲ್ಪ ಹೊತ್ತು ಕ್ಲಿಯರ್ ಆಗ್ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಾದ್ರು ಕಾಯ್ಲೇಬೇಕು. ಅದು ಸಖತ್ತಾಗಿದೆ ನೋಡಿ ಟಾಪ್ ಆ್ಯಂಗಲ್ ಇಂದ. ಅನ್ಕಂದಿರೋ ಅದ್ಭುತವಾಗಿದೆ ಗುರು. ಜಲಪಾತ ಮಾತ್ರ ಇನ್ನೊಂದ್ ಸ್ವಲ್ಪ ಹೊತ್ತು ದೂರ ಹೋಗ್ಬೇಕು. ಇಲ್ಲೇ ಫೋಟೋ ಶೂಟ್ ಅಂತ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ. ಟೈಮ್ ಬೇರೆ ಕಮ್ಮಿ ಇದೆ. ಸೊ ಬೇಗ ಒಂದು ನೋಡ್ಕೊ ಬರ್ಬೇಕು. ಬನ್ನಿ. ಅದ್ಭುತವಾಗಿದೆ. ಇವನು ಇದೆ ನೋಡಿ. ಇವನೇ ಪ್ಲಾನರು. ಎಸ್. ವಾಹ್, ಏನ್ ಸಖತ್ತಾಗಿ ಹರಿತಾ ಇದೆಯಲ್ಲ. ಬಾಗರು ನೋಡೋಣ, ಜಲಪಾತ ತೋರಿಸ್ತೀನಿ ಹೆಂಗಿದೆ. ಬಾ ತೋರಿಸ್ತೀನಿ. ಅಲ್ಲಿ ದೊಡ್ಡ ಜಲಪಾತ, ಇಲ್ಲಿ ನೋಡಿ ಮಿನಿ ಜಲಪಾತ. ವಾ ಹೆಂಗಿದೆ ನೋಡು. ಆಯ್ತು. ಅಷ್ಟೊಂದೇನಿಲ್ಲ. ಅದು ಹೋದ್ರೆ ಬೇಕು. ಅಂತೂ ಫಾಲ್ಸ್ ಹತ್ರ ಬಂದಿದ್ದೀವಿ, ಫೋಟೋ ಶೂಟ್ ಮಾಡ್ದಂತ ಇದೀವಿ. ನೆಟ್ವರ್ಕ್ ಬೇರೆ ಇಲ್ಲ. ಎಷ್ಟು ಆರಾಮಾಗಿದೆ ಅಂತ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಮತ್ತೆ ಚಿಲ್ ಆಗಿದೆ.
ಒಂದೊಂದು ಮಾತ್ರ ಸೀನ್ ಮಾತ್ರ ಅದ್ಭುತವಾಗಿದೆ, ಸಖತ್ತಾಗಿದೆ ನೋಡಕ್ ಮಾತ್ರ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ. ಅದೇ ಫೋಟೋಸ್ ಅಷ್ಟು ಚೆನ್ನಾಗಿ ಬರ್ತಾರೆ ಇಲ್ಲ ಅಲ್ವಾ. ಒಂದು ಪಾಗ್ ಬೀಳ್ತಾ ಇರೋದಕ್ಕೂ ಅದಕ್ಕೂ ನೋಡೋಕೆ ಅಂತ ನೋಡಿ ಆ ಕಡೆಯಿಂದ ಬರ್ತಾ ಇದೆ ಪಾಗು. ನೀನೇ ಪಾಗು. ಮೊಬೈಲ್ ಹೋಯ್ತು, ಬೈ ಬಾಯ್, ಗುಡ್ ನೈಟ್. ಹೀಗೆ ನೀವು ಇದೊಂದು ಅದ್ಭುತವನ್ನು ನೋಡ್ತಾ ಇದ್ದೀರಲ್ಲ, ಹಾಗೆ ಇನ್ನೊಂದು ಅದ್ಭುತ ತೋರಿಸ್ತೀನಿ ನೋಡಿ. ಈ ಕಡೆ ಕೆಳಗಡೆ ಬಂದರೆ ನೋಡಿ ಎಷ್ಟು ಗಲೀಜು ಮಾಡಿ ಹೋಗ್ತೀವಿ ಅಂತ. ಅಂದರೆ ಇಲ್ಲೇ ತುಂಬ ಏನು ಅಂತ ಅಂದರೆ ಎಲ್ಲರೂ ಬಂದು ಇಲ್ಲೇ ಪ್ಲಾಸ್ಟಿಕ್ನೆಲ್ಲ ಎಸಿತಾರೆ. ಸೊ ಹಾಗಾಗಿ ಇದನ್ನು ನಾವು ತಿಳ್ಕೊಬೇಕಾಗಿದೆ. ಯಾಕಂದರೆ ಮುಂದಿನ ಜನ್ರೇಷನ್ಗೆ ಇದು ಬೇಕೇ ಬೇಕು. ಯಾಕಂದರೆ ಈಗ ಆಲ್ರೆಡಿ ಹಾಳಾಗ್ತಾ ಇದೆ, ಇನ್ನೂ ಹಾಳು ಮಾಡೋದು ಬೇಕಾಗಿಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಏನಂತ ಅಂದರೆ ಅವರು ಕೂಡ ಡಸ್ಟ್ಬಿನ್ಸ್ ಎಲ್ಲ ಇಡ್ಬೇಕು ತಾನೆ. ಸೊ ಹಾಗಾಗಿ ಏನೂ ಇಟ್ಟಿಲ್ಲದೆ ಈ ಥರ ಆಗಿದೆ ನೋಡಿ. ಆದರೂ ಇದು ತುಂಬ ಬೇಜಾರಾಗುತ್ತಲ್ವ. ಈಗ ನೋಡಾಯ್ತು, ಈಗ ಮೆಟ್ಲದಿದ್ದೀವಿ, ತುಂಬ ಸುಸ್ತಾಗ್ತಿದೆ, ಉಸಿರು ಕಟ್ತಾ ಇದೆ, ಆಗ್ತಿಲ್ಲ. ಹಿಂಗೆ ಇಳಿಬೇಕಾದ್ರೆ ನಾವು ಆರಾಮಾಗಿ ಇಳಿದ್ಬಿಟ್ವಿ. ಈಗ ಹತ್ತದೇ ಕಷ್ಟ. ಅದು ಅಲ್ಲದೆ ಆ ಮಳೆ ಚಳಿಗಂತೂ ಉಸಿರು ಕಟ್ತಾ ಇದೆ, ಆಗಲ್ಲ. ಶ್ರವಣ ಬೆಳಗೊಳ ಬೆಟ್ಟ ಹತ್ತಿದ್ರು ಹತ್ಬೋದು, ಈ ಮೆಟ್ಲಂತೂ ಹತ್ತಕ್ಕಾಗಲ್ಲ, ಅಷ್ಟು ಸುಸ್ತಾಗ್ತಾ ಇದೆ. ಸೊ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ ಏನು ಹೇಳ್ತಾನೆ, ಡ್ರ್ಯಾಗನ್ ಫ್ರೂಟ್ ಟ್ರೀ ಇದೆಯಂತೆ, ಇವ್ನು ಇಲ್ಲೇ ಬಿಸ್ನೆಸ್ ಮಾಡಿಬಿಡ್ತಾರಂತೆ ಇಲ್ಲೇ ಕೂತ್ಕೊಂಡು. ಒಳ್ಳೆ ಐಡಿಯಾ ಹೇಳ್ಕೊಟ್ಟವನೆ, ಮಾಡ್ಬೋದು. ಬಂದವ್ರು ಇದ್ರೆ ಅಮೌಂಟ್ ಇಲ್ಲ ಅಂದರೆ ಈ ಕೆಲಸ ಮಾಡೋ ಕುರ್ಕುರೆ ಮಾರ್ಕೊಂಡಿರ್ಬೋದು ಅಲ್ವಾ. ಮರಿದಂಗೆ 20 ರೂಪಾಯಿ ದುಡ್ಡು ಅಷ್ಟೇ, ನಿಜ ಪಕ್ಕ. ನೀವು ದುಡ್ಡು 20 ರೂಪಾಯಿ ತರ್ತೀರಾ ಇಲ್ವಾ, ಅಮೌಂಟ್ ಅಂತೂ ಇರಲೇಬೇಕು, ದುಡ್ಡು ಅಂದರೆ ಕ್ಯಾಶ್ ಇರಲೇಬೇಕು. ಸೊ ಇಲ್ಲಿ ಫೋನ್ ಪೇ, ಡಿಜಿಟಲ್ ಪೇ ಅಂತೂ ಇಲ್ಲಿ ಆಗೋದೇ ಇಲ್ಲ. ಎಂಥ ಪ್ಲೇಸಿಗೆ ಹೋಗಿ ನೆಟ್ವರ್ಕ್ ಇಲ್ದಿರೋ ಪ್ಲೇಸಲ್ಲಿ ನಾವು ಆನ್ಲೈನ್ ಪೇಮೆಂಟ್ಸ್. ಆದರೂ ಒಳ್ಳೆ ನೆಟ್ವರ್ಕ್ ಇಲ್ದಿರೋದು ಒಳ್ಳೇದಾಯಿತು. ಆರಾಮಾಗಿ ಫಾಲ್ಸು ವ್ಯೂ ನೋಡ್ಕೋಬೋದು. ಇಲ್ಲಾಂದರೆ ಆ ಫೋನ್ ಈ ಫೋನ್ ಅಂತ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಆಮೇಲೆ ಮುಂದೆ ಒಂದು ಮಳ್ಳಳ್ಳಿ ವಾಟರ್ ಫಾಲ್ಸ್, ಇದನ್ನು ನೋಡೋಕ್ಕೆ ಎಷ್ಟು ಜನ ಬರ್ತಾರೆ ನೋಡಿ. ಇಂದ ಎಷ್ಟು ವೆಹಿಕಲ್ ಪಾರ್ಕಿಂಗಲ್ಲಿದೆ. ಸಿ ಸೊ ಈಗ ಟೈಮು ಬಂದು 5 ಗಂಟೆ ಆಗಿದೆ. ಫಾಲ್ಸ್ ಅಂದರೆ ನೋಡ್ಕೊ ಬಂದಾಯಿತು. ಸೊ ಈಗ ಮನೆಗೆ ಹೋಗೋದು. ಇನ್ನು ಹೋಗೋ ಹೊತ್ತಿಗೆ 2 ಅವರ್ ಬೇಕೇ ಬೇಕು, ಅದಕ್ಕಿಂತ ಜಾಸ್ತಿನೇ ಆಗ್ಬೋದು ಅನಿಸುತ್ತೆ. ಬಟೀಸ್ ಏನು ಅಮೌಂಟ್ ಮಾತ್ರ ತುಂಬ ಬೇಕೇ ಬೇಕು. ಏನು ಅಂತ ಅಂದರೆ ಇಲ್ಲಿ ನೋಡಿ ಎಷ್ಟು ಟಿಕೆಟ್ ಅಂತ ಹೇಳಿದ್ರು, ಫ್ರೀ ಅಂತೂ ವಿಸಿಟ್ ಇಲ್ಲ. ಸೊ ನೋಡಿ, ಸೊ ಈ ನನ್ನ ಜರ್ನಿ ನಿಮಗೆ ತುಂಬ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.